ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರ ಸ್ವಾಗತ. ನಾನು ನಿಮ್ಮ ರಾಜು ಸರ್. ಆತ್ಮೀಯ ವಿದ್ಯಾರ್ಥಿಗಳನ್ನ ಇವತ್ತಿನ ದಿವಸ ಏನು ಮಾಡೋಣಪ್ಪ ಅಂತಂದರೆ 2024ರಲ್ಲಿ ನಡೆದಿರ್ತಕ್ಕಂಥ ಮೊರಾರ್ಜಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ. ಅದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಯಾವುದಪ್ಪ ಅಂತಂದರೆ ಅದು ವಿಜ್ಞಾನ ಭಾಗವನ್ನು ನಾನು ಇವತ್ತಿನ ದಿವಸ ತೆಗೆದುಕೊಂಡು ಬಂದಿದ್ದೇನೆ. ಓಕೆ, ಹಾಗಿದ್ರೆ ಯಾವ ರೀತಿಯ ಪ್ರಶ್ನೆಗಳನ್ನು ಹೋದ ವರ್ಷ ಕೇಳಿದ್ದಾರೆ ಅಂತೇಳಿ ನಾವು ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಓಕೆ ವಿದ್ಯಾರ್ಥಿಗಳು ನೋಡಲಿ, ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. 2023ರಲ್ಲಿಯೂ ಸಹ ಏನಾಗಿದೆ ಅಂತಂದ್ರೆ ಇದು ಪ್ರಶ್ನೆ ರಿಪೀಟ್ ಆಗಿದೆ. ಹಾಗಿದ್ರೆ ನೋಡಿ, ಬೆಳಗಿನ ಚುಕ್ಕಿ ಅಂತ ಯಾವ ಗ್ರಹವನ್ನು ಕರೀತಾರ ಅಂತಂದ್ರೆ ಇಲ್ಲಿ ನಮಗೆ ಶುಕ್ರ ಗ್ರಹ ಅಂತ ಕರೀತಾರ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ರೈತರ ನಕ್ಷತ್ರ ಅಂತೇಳಿ ಕರಿತೀವಿ, ಹೌದಾ? ಹಾಗೆ ಮುಂಜಾನೆ ನಕ್ಷತ್ರ ಅಂತ ಕರಿತೀವಿ, ಬೆಳಕಿನ ಚುಕ್ಕಿ ಅಂತ ಕರಿತೀವಿ ಅಥವಾ ಬೆಳ್ಳಿಯ ಚುಕ್ಕಿ ಅಂತ ಹೇಳಿ ಕರಿತೀವಿ. ಹಾಗೆ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಹೇಳಿ ನಾವು ಏನು ಮಾಡ್ಬೋದು, ಈ ಒಂದು ಶುಕ್ರ ಗ್ರಹವನ್ನು ಕರಿಬಹುದು, ಹೌದಾ? ಈ ಮಂಗಳ ಗ್ರಹವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕೆಂಪು ಗ್ರಹ ಅಂತೇಳಿ ಕರಿತೀವಿ, ಗೊತ್ತಿರಲಿ. ಹಾಗೆ ಬುಧ ಗ್ರಹ, ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವುದು? ಬುಧ ಗ್ರಹ ಅಂತ ಕರಿತೀವಿ. ನೈಸರ್ಗಿಕ ಗ್ರಹ ಯಾವುದಪ್ಪ ಅಂತಂದ್ರೆ ಜೀವಿಗಳನ್ನ ಹೊಂದಿರತಕ್ಕಂಥ ಗ್ರಹ ಯಾವುದಂತಂದ್ರೆ ಅದು ನಾವು ಭೂಮಿ ಅಂತ ಕರಿತೀವಿ. ಅಂತಂದ್ರೆ ಸೂರ್ಯನಿಂದ ಎಷ್ಟನೇ ಗ್ರಹ ಇದು? 3ನೇ ಗ್ರಹವಾಗಿದೆ. ಹಾಗಿದ್ರೆ ಈ ಬೆಳಗಿನ ಚುಕ್ಕಿಗೆ ನಮಗೆ ಯಾವುದು ಆನ್ಸರ್ ಆಗುತ್ತೆಪ್ಪ ಅಂತಂದ್ರೆ ಅದು ಶುಕ್ರ ಗ್ರಹ ಅಂತ ನೆನಪಿಟ್ಕೋಬೇಕು, ಹೌದಾ? ನೋಡಿ, ಟೋಟಲ್ ಆಗಿ ನಮಗೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದಾವ ಅಂತಂದ್ರೆ 8 ಗ್ರಹಗಳಿದ್ದಾವೆ. ಎಷ್ಟು ಗ್ರಹಗಳಿದಾವ್ರಿ? 8 ಗ್ರಹಗಳಿದಾವ. ಹಾಗೆ ಈ ಒಂದು ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ ಯಾವುದಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಚಂದ್ರ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರಬೇಕು. ಬಾಣಗಳಂತಕ್ಕಂಥ ನಿಮ್ಮ ಪಾಠದೊಳಗ ಪ್ರತಿ ವರ್ಷ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 2ರಿಂದ 3 ಪ್ರಶ್ನೆಗಳು ಬರುವ ಸಂಭವನೀಯತೆ ಸಹ ಇದೆ. ಅದನ್ನ ಏನು ಮಾಡಿ ಸರಿಯಾಗಿ ನೀವು ಏನು ಮಾಡ್ಕೋಬೇಕು, ನೋಡ್ಕೋಬೇಕು. ಓಕೆ, ಸೋಡಿಯಂ ಕ್ಲೋರೈಡ್ ಒಂದು, ಹೌದಾ? ಮೂಲ ವಸ್ತುನ, ಮಿಶ್ರಣ, ಸಂಯುಕ್ತ ವಸ್ತು ಮತ್ತು ಪ್ಲಾಸ್ಮಾ ಅಂತೇಳಿ. ಏನ್ರಿ ಇದು? ಸೋಡಿಯಂ ಕ್ಲೋರೈಡ್ ಒಂದು NaCl ಅಂತೇಳಿ ಇದೊಂದು ಸಂಯುಕ್ತ ವಸ್ತು. ಸೋಡಿಯಂ ಕ್ಲೋರೈಡ್ ಒಂದು ಏನು? ಸಂಯುಕ್ತ ವಸ್ತು. ಯಾಕಂದ್ರೆ ನಿಮಗೆ ಹಿಂದಿ ವಿಡಿಯೋದಾಗಣ ಮಿಶ್ರ ಅಂದ್ರೆ ಏನು, ಸಂಯುಕ್ತ ವಸ್ತು ಅಂತಂದ್ರೆ ಏನು, ಇವುಗಳ ಬಗ್ಗೆ ನಾನು ಹೇಳಿದ್ದೀನಿ. ಆ ವಿಡಿಯೋದಾಗ ನೀವು ನೋಡ್ಕೋಬಹುದು. ಓಕೆ, ಹಾಗಾದ್ರೆ ನೋಡ್ರಿ, ಇದನ್ನ ಏನಂತ ಕರಿತೀವಿ ಅಂದ್ರೆ ಸಮುದ್ರ ಕಲ್ಲು ಅಂತೇಳಿ ನಾವು ಕರಿತೀವಿ. ಇವು ಏನ ಸಂಯುಕ್ತ ವಸ್ತು ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನು? ಉಪ್ಪು, ಅಡಿಗೆಯ ಉಪ್ಪು. ಓಕೆನಾ? ಹಾ ನೋಡಿ, ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ, ಹೌದಾ? 2023ರಲ್ಲಿ ಸಹ ಏನು ಮಾಡ್ಯಾರ ಅಂದ್ರೆ ಬಿ ಜೀವಸತ್ವದಲ್ಲಿ ಕೊರತೆಯಿಂದ ಬರೋ ರೋಗ ಅಂತ ಕೇಳಿದಾರೆ. ಪ್ರತಿಯೊಂದು ಹೇಳ್ತಾ ಇದ್ದೀನಿ, ಜೀವಸತ್ವ ಅಥವಾ ವಿಟಮಿನ್ ಮ್ಯಾಗೆ ಪ್ರತಿಯೊಂದು ವರ್ಷದಲ್ಲಿ ಬಂದಾದ್ರೂ ಪ್ರಶ್ನೆ ಬಂದೇ ಬರ್ತದ. ನೀವೇನು ಮಾಡ್ಕೋಬೇಕು, ಸಂಪೂರ್ಣವಾಗಿ ವಿಟಮಿನ್ಗಳ ಬಗ್ಗೆ ಏನು ಮಾಡ್ರಿ, ನೋಡ್ತಾ ಇರ್ರಿ. ನೋಡ್ರಿ, ರಾತ್ರಿ ಕುರುಡುತನ ಯಾವ ವಿಟಮಿನ್ ಕೊರತೆಯಿಂದ ಬರ್ತದ? ಎ ವಿಟಮಿನ್ ಕೊರತೆಯಿಂದ ಬರ್ತದ. ಸ್ಕರ್ವಿ ರೋಗ ಸಿ ವಿಟಮಿನ್ ಕೊರತೆಯಿಂದ ಬರ್ತದ. ಬೇರೆ ಬೇರೆ ರೋಗ ಬಿ ವಿಟಮಿನ್ ಕೊರತೆಯಿಂದ ಬರ್ತದ. ರಕ್ತ ಹೆಪ್ಪುಗಟ್ಟುವುದು ಏನಪ್ಪಾ ಅಂತಂದ್ರೆ ಕೆ ವಿಟಮಿನ್ ಕೊರತೆಯಿಂದ ಬರ್ತದ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಿದ್ರೆ ಸಿ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರ್ತದ ಅಂತಂದ್ರೆ ಸ್ಕರ್ವಿ ರೋಗ ಬರ್ತದ. ನಮ್ಮ ಆನ್ಸರ್, ಹೌದಾ? 2, ಹೌದಾ? ಹಾಗಿದ್ರೆ ಈ ಸ್ಕರ್ವಿ ರೋಗ ಬರ್ಲಾರ್ದಂಗ ನಾವು ತಡೆಗಟ್ಟಬೇಕಾದ್ರೆ ಯಾವ ಆಹಾರಗಳನ್ನು ನಾವು ತಿನ್ನಬೇಕು, ಹೌದಾ? ಸಿ ವಿಟಮಿನ್ ಯಾವ ಆಹಾರದೊಳಗೆ ಇರ್ತದ ಅಂತೇಳಿ ನಾವು ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳು ನೋಡ್ರಲ್ಲಿ, ಹಸಿರು ತರಕಾರಿಗಳನ್ನ ಉಪಯೋಗ ಮಾಡಬೇಕು. ಟೊಮ್ಯಾಟೋಸ್, ನೆಲ್ಲಿಕಾಯಿ, ಆಲೂಗಡ್ಡೆ, ಎಲೆಕೋಸು, ಹೂಕೋಸು, ಬೊಕೊರಲಿ ಅಂತಕ್ಕಂಥ ಹಲವಾರು ಪದಾರ್ಥದೊಳಗೆ ಏನಾಗಿದೆ ಅಂತಂದ್ರೆ ಸಿ ವಿಟಮಿನ್ ಇರ್ತದ. ಆ ಸಿ ವಿಟಮಿನ್ ನಾವು ಪಡಿಬೇಕಾದ್ರೆ ಏನು ಮಾಡಬೇಕು? ಇಂಥ ಆಹಾರಗಳನ್ನು ನಾವು ತಿನ್ನಬೇಕು. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಒಂದು ಬೀಜದ ಹೊರಭಾಗ ಅಂತಂದ್ರೆ ನಮಗೆ ಗೊತ್ತಾಗ್ತದ ಕವಚ. ಹೊರಭಾಗ ಅಂತಂದ್ರೆ ಏನು? ಬೀಜದ ಕವಚ. ಆಪ್ಷನ್ಸ್ 2 ಇಸ್ ರೈಟ್ ಆನ್ಸರ್. ಓಕೆನಾ? ಹಾ ನೋಡಿ ವಿದ್ಯಾರ್ಥಿಗಳಲ್ಲಿ, ಭೂಮಿಯ ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ಭೂಮಿಯು ಸೌರವ್ಯೂಹದೊಳಗೆ ಎಷ್ಟನೇ ಅತಿ ದೊಡ್ಡ ಗ್ರಹ ಆಗಿದೆ ಅಂತ ಕೇಳ್ಯಾರ. ಆಯ್ಕೆ 1 5ನೇ, ಆಯ್ಕೆ 2 6ನೇ, ಆಯ್ಕೆ 3 3ನೇ, ಆಯ್ಕೆ 4 4ನೇ ಅಂತೇಳಿ ಕೇಳಿದಾರ. ನಮ್ಗೆ ಆನ್ಸರ್ ಏನಾಗ್ತದ ರೀ? 5ನೇ ದೊಡ್ಡ ಗ್ರಹ. ಸೌರವ್ಯೂಹದೊಳಗ ಭೂಮಿ ಎಷ್ಟನೇ ದೊಡ್ಡ ಗ್ರಹ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಎಷ್ಟನೇ ದೊಡ್ಡ ಗ್ರಹ? 5ನೇ ದೊಡ್ಡ ಗ್ರಹ. ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಅಂತಂದ್ರೆ 5ನೇ ಅಂತ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಮೊದಲ ಗ್ರಹ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತಂದ್ರೆ ಅದು ಯಾವ್ದ್ರಿ? ಗುರುಗ್ರಹ. ನಿಮ್ಗೆ ಗೊತ್ತಿರಲಿ, ಹೌದು. 5ನೇ ಗ್ರಹ ಯಾವುದು? ಭೂಮಿ ಅಂತ ಗೊತ್ತಾಯ್ತು. 1ನೇದು ಯಾವುದು? ಗುರುಗ್ರಹ. ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ ಅಂತ ಗೊತ್ತಾಯ್ತು. ಹಾಗಾದ್ರೆ ಅತಿ ಚಿಕ್ಕ ಗ್ರಹ ಯಾವುದಪ್ಪ ಅಂತಂದ್ರೆ ನಮ್ಗೆ ಯಾವ್ದ್ರಿ? ಬುಧ ಗ್ರಹ. ಗೊತ್ತಿರಲಿ. ಓಕೆನಾ? ಹಾ ನೋಡಿ, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟಿವೆ ಅಂತಂದ್ರೆ ಆಯ್ಕೆ 1 306, ಆಯ್ಕೆ 2 206, ಆಯ್ಕೆ 3 72,
ಆಯ್ಕೆ 4 18. ಹಾಗಾದರೆ ನಮಗೆ ಆನ್ಸರ್ ಯಾವುದು? 206. ಓಕೆನಾ? ನೋಡ್ರಿ 18 ಅನ್ನೋದು ಮಾನವನ ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡ್ತಾನಪ್ಪ ಅಂತಂದರೆ 18 ಸಾರಿ. ಹೌದಾ? ಎಷ್ಟು ಸಾರಿ ಉಸಿರಾಡ್ತಾನ್ರಿ? 18 ಸಾರಿ ಉಸಿರಾಡ್ತಾನ. ಹಾಗಾದ್ರೆ ಮಾನವನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟಪ್ಪ ಅಂತಂದರೆ 72 ಸಾರಿ. ಇದು ನಿಮ್ಗೆ ಏನಾಗಿರಬೇಕು? ಗೊತ್ತಾಗಿರಬೇಕು. ಹೌದಾ? ಹೃದಯ ಬಡಿತ, ಹೌದಾ? ಇದು ಉಸಿರಾಟ ಎಷ್ಟಕ್ರಿದು? 1 ನಿಮಿಷಕ್ಕೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ರಿಕೆಟ್ಸ್ ರೋಗ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂದ್ರೆ ನೋಡ್ರಿ, C, D, A, B ಅಂತ ಕೊಟ್ಟಾರ. ನಮ್ಮ ಆಯ್ಕೆ ಯಾವುದಿಲ್ರಿ? ಡಿ ವಿಟಮಿನ್. ಹಾಗಾದ್ರೆ ಡಿ ವಿಟಮಿನ್ ನಮಗೆ ಏನಾಗುತ್ತಪ್ಪ ಅಂತಂದರೆ ಸೂರ್ಯನ ಕಿರಣಗಳಿಂದ ಸಿಗ್ತದ. ಅದೊಂದು ಗೊತ್ತಿರಲಿ. ನೈಸರ್ಗಿಕವಾಗಿ ನಮಗೇನಾಗ್ತದ? ಸೂರ್ಯನ ಕಿರಣಗಳಿಂದ ಡಿ ವಿಟಮಿನ್ ಸಿಗ್ತದ. ಹಾಗಿದ್ರೆ ರಿಕೆಟ್ಸ್ ರೋಗ, ಹೌದಾ, ಯಾವ ವಿಟಮಿನ್ ಯಾವ ಒಂದು ಆಹಾರದೊಳಗೆ ಇರ್ತದ ಅಂತಂದರೆ ಇಲ್ಲಿದೆ ನೋಡ್ರಿ, ಮಾಂಸದ ಕಾಳುಗಳದವ, ಹೌದಾ, ಹಾಲು, ಮೊಟ್ಟೆ, ಈ ರೀತಿ ಏನಪ್ಪ ಅಂತಂದ್ರೆ ಆಹಾರ ಪದಾರ್ಥದೊಳಗೆ ಡಿ ವಿಟಮಿನ್ ಇರ್ತದ. ಆ ಡಿ ವಿಟಮಿನ್ ಏನಾದರೂ ನಮಗೆ ಕೊರತೆ ಆದ್ರೆ ನಮಗೆ ಯಾವ ರೋಗ ಬರ್ತದ ಅಂತಂದರೆ ರಿಕೆಟ್ಸ್ ರೋಗ ಬರ್ತದ. ಹಾಗೂ ಸೂರ್ಯನ ಕಿರಣಗಳಿಂದ ಸಹ ಏನಾಗ್ತದ? ನಮ್ಗೆ ಡಿ ವಿಟಮಿನ್ ಸಿಗ್ತದ ವಿದ್ಯಾರ್ಥಿಗಳೇ. ಓಕೆನಾ? ನೆಕ್ಸ್ಟ್ ನೋಡಿ, ಅತ್ಯಂತ ದೊಡ್ಡ ಹೂ ಯಾವುದಂತ ಕೇಳಿದಾರೆ? ಪ್ರಪಂಚದ ಅತಿ ದೊಡ್ಡ ಹೂ ಅಂತೇಳಿ ನಾವು ಕರಿತೀವಿ. ಅದು ಯಾವುದಪ್ಪ ಅಂತಂದರೆ ರೆಪ್ಲೇಶಿಯಾ ಅರ್ನೋಲ್ಡ್ ಅಂತೇಳಿ. ಹೌದಾ? ರೆಪ್ಲೇಶಿಯಾ ಅರ್ನೋಲ್ಡ್ ಅಂತೇಳಿ ನಾವೇನು ಕರಿತೀವಿ? ಪ್ರಪಂಚದ ಅತಿ ದೊಡ್ಡ ಹೂ ಅಂತ ಕರಿತೀವಿ. ನೋಡ್ರಿ, ಆಯ್ಕೆ ಒಳಗೆ ಹೂಜಿಗಿಡ ಅಂತ ಕೊಟ್ಟಾರ, ಯುಟ್ರಿಕುಲೇರಿಯಾ ಅಂತ ಕೊಟ್ಟಾರ. ಇವೆರಡು ಏನಪ್ಪ ಅಂತಂದರೆ ಇವು ಕೀಟಾಹಾರಿ ಸಸ್ಯಗಳು. ಗೊತ್ತಿರಬೇಕು. ಇದನ್ನು ಒಂದು ಸಾರಿ ಪ್ರಶ್ನೆಯನ್ನು ಕೇಳಿದಾರ. ಕೀಟಾಹಾರಿ ಸಸ್ಯಗಳು ಕೆಳಗಿನಗಳು ಯಾವುದು ಕೀಟಾಹಾರಿ ಸಸ್ಯ ಅಂತ ಪ್ರಶ್ನೆ ಕೇಳ್ತಾನ. ಆಯ್ಕೆ ಒಳಗೆ ಹೂಜಿಗಿಡ ಅವರು ಇರ್ಬೋದು, ಯುಟ್ರಿಕುಲೇರಿಯಾ ಅವರು ಇರ್ಬೋದು. ಹೌದಾ? ಇದು ನಿಮ್ಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮತ್ತೆ 2023ರಲ್ಲಿ ಇರ್ತಕ್ಕಂಥ ಪ್ರಶ್ನೆ ರಿಪೀಟ್ ಆಗಿದೆ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರೋ ಅನಿಲ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿತ್ತು ಅಂತೇಳಿ ಪ್ರಶ್ನೆ ಕೇಳಿದರು 2023 ಪ್ರಶ್ನೆ ಪತ್ರಿಕೆಯಲ್ಲಿ. ಈಗ ಅದರ ಮುಂದಿನ ಪ್ರಶ್ನೆಯನ್ನು ಕೇಳಿದಾರ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರೋ ಅನಿಲ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಆಯ್ಕೆಯೊಳಗೆ ಆಮ್ಲಜನಕ, ಇಂಗಾಲಜನಕ, ಸಾರಜನಕ ಮತ್ತು ಜಲಜನಕ ಅಂತ ಕೊಟ್ಟಾರ. ನೋಡ್ರಿ, ಸಾರಜನಕ ಅಂದ್ರೆ ಒಂದು, ನೈಟ್ರೋಜನ್ ಅಂತ ಅಂದ್ರೆ ಒಂದು. ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರೆ ಇದು ವಾಯುವಿನಲ್ಲಿ 78% ಇದೆ. ನಿಮ್ಗೆ ಗೊತ್ತಿರಲಿ. ಹೌದಾ? ವಾಯುವಿನಲ್ಲಿ ಏನಾಗಿದೆ? ಅತಿ ಹೆಚ್ಚಾಗಿರೋ ಅನಿಲ ಯಾವುದು? ಸಾರಜನಕ. ಹಾಗಾದ್ರೆ ಆಮ್ಲಜನಕ ಎಷ್ಟಿದೆ? 21%. ಹೌದಾ? ಎಷ್ಟಿದೆ? 21%. 0.04 ಏನದ? ಇಂಗಾಲ ಡೈಆಕ್ಸೈಡ್ ಅದ. ಈ ಪ್ರಶ್ನೆ 2023ರಲ್ಲಿ ಕೇಳ್ಯಾರ. ಈ ಪ್ರಶ್ನೆಯನ್ನು 2024ರಲ್ಲಿ ಈ ಪ್ರಶ್ನೆಯನ್ನು ಕೇಳ್ಯಾರ. ಹೌದಾ? ಈ ವಾಯು ಅಂತಕ್ಕಂಥ ಒಂದು ನಿಮ್ಮ ಅಧ್ಯಾಯದೊಳಗೆ ಪ್ರತಿ ವರ್ಷ 1 ಅಥವಾ 2 ಏನಾಗಿರ್ತಾವ ಅಂದ್ರೆ ಪ್ರಶ್ನೆಗಳು ಬರುವ ಸಂಭವನೀಯತೆ ಇದೆ ಅಂತೇಳಿ ನಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದಪ್ಪ ಅಂತಂದರೆ ಜಲಜನಕ, ಸಾರಜನಕ, ಆಮ್ಲಜನಕ ಮತ್ತು ಇಂಗಾಲ ಅಂತೇಳಿ ಕೊಟ್ಟಾರ. ಇಲ್ಲಿ ಯಾವುದಾಗ್ತದ? ಜಲಜನಕ ಆಗ್ತದ. ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು? ಜಲಜನಕ. ಓಕೆ, ಓಜೋನ್ ಅಣುಸೂತ್ರ ಏನ್ರಿ? ಓಜೋನ್ ಅಣುಸೂತ್ರ ಏನಪ್ಪ ಅಂತಂದರೆ O3 ಕೊಟ್ಟಾರ, H2O ಕೊಟ್ಟಾರ, H2SO4 ಕೊಟ್ಟಾರ, SCl ಅಂತ ಕೊಟ್ಟಾರ. ಇಲ್ಲಿ ಏನಾಗಿದೆ? ಓಜೋನ್ ಅಣುಸೂತ್ರ O3, H2O ನೀರಿನ ಅಣುಸೂತ್ರ. ಎದ್ರದ್ರಿ? ನೀರಿಂದ. H2SO4 ಗಂಧಕ. ಹೌದಾ? ಓಕೆ. ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಹರಡುತ್ತವೆ. ಯಾವ ರೀತಿ ಮರುಭೂಮಿ ಒಳಗೆ ಈ ಗುಲಾಬಿ ಗಿಡದ ಬೀಜಗಳು ಹರಡ್ತಾವಪ್ಪ ಅಂತಂದ್ರೆ ಅಲ್ಲಿನ ನೀರಿನ ಮುಖಾಂತರ ಹರಡ್ತಾವ, ಅಥವಾ ಸಿಡಿಸುವಿಕೆ ಮುಖಾಂತರ, ಅಥವಾ ಗಾಳಿ ಮುಖಾಂತರ, ಪ್ರಾಣಿಗಳ ಮುಖಾಂತರ. ಹೌದಾ? ಯಾಕಂದ್ರೆ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಮರುಭೂಮಿ ಒಳಗೆ ಅತಿ ಹೆಚ್ಚು ಬಿಸಿ ಗಾಳಿ ಬೀಸುವುದರಿಂದ ಏನಾಗ್ತದ? ಈ ಒಂದು ಗಾಳಿ ಮುಖಾಂತರ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಗುಲಾಬಿ ಗಿಡದ ಬೀಜಗಳ ಹರಡ್ತಾವ. ಇಲ್ಲಿ ನೋಡ್ರಿ, ಮರುಭೂಮಿಯ ಒಂದು ಗುಲಾಬಿ ಗಿಡ ಈ ಥರ ಇರ್ತದ. ಇದು ಪಾಟ್ನ್ಯಾಗ ಚೇಂಜ್ ಮಾಡ್ಯಾರ, ಒಂದು ಗಿಡವನ್ನು ಹಚ್ಚಿದಾರೆ ಇಲ್ಲಿ. ನೋಡಿ, ಸಿರಿಧಾನ್ಯಕ್ಕೆ ಉದಾಹರಣೆ. ಸಿರಿಧಾನ್ಯಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬರಗಾಲದ ಮಿತ್ರರು ಅಂತೇಳಿ ನಾವೇನು ಕರಿತೀವಿ ಅಂದ್ರೆ ಸಿರಿಧಾನ್ಯಗಳನ್ನು ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ನೋಡ್ರಿ, ಇದರೊಳಗೆ ಜೋಳ, ಶೇಂಗಾ, ತೊಗರಿ ಮತ್ತು ಎಳ್ಳು ಅಂತ ಕೊಟ್ಟಾರ. ಇದರಾಗ ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಜೋಳ. ಇಲ್ಲಿ ನೋಡ್ರಿ, ಸಿರಿಧಾನ್ಯಕ್ಕೆ ಏನು ಕೊಟ್ಟಾರ? ನವಣೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಹೌದಾ? ಆಮೇಲೆ ಜೋಳ, ಬರಗು, ಇವೆಲ್ಲ ಏನು ಸಿರಿಧಾನ್ಯಗಳು. ಸಾಮೆ ಅತಿ ಕಡಿಮೆ ನೀರಿನಲ್ಲಿ ಏನಾಗ್ತಾವ? ಬೆಳಿಬೋದು. ಹೌದಾ? ಊದಲು,
ಇವೆಲ್ಲ ಏನ್ರಿ ಸಿರಿಧಾನ್ಯಗಳು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೋರಿ. ಹಾಗೆ ನೋಡ್ರಿ, ಹೊಗೆ ರೂಪದ ದ್ರವ್ಯವಾಗಿದೆ. ಘನ ಅಂದರೆ ಏನಾಗಿರ್ತದೆ, ಇದು ಗಟ್ಟಿಯಾಗಿರ್ತದ, ನಿಮ್ಗೆ ಗೊತ್ತು ಹೌದಾ. ದ್ರವಕ್ಕೆ ಉದಾಹರಣೆ ಏನು, ಹಾಲು, ನೀರು ಹೌದಾ. ಹಾಗಾದ್ರೆ ಹೊಗೆ ರೂಪದ ದ್ರವ್ಯ ಯಾವುದಪ್ಪ ಅಂತಂದ್ರೆ ನಮಗೆ ಉತ್ತರ ಅನಿಲ. ಓಕೆನಾ. ಗಟ್ಟಿ ಅಂತಂದರೆ ಕಲ್ಲು ಉದಾಹರಣೆ ಗೊತ್ತಿರಲಿ. ಇದು ಘನವಸ್ತು, ಇದು ಹಾಲು ನೀರು ದ್ರವ ವಸ್ತು. ಹಾಗೆ ಹೊಗೆ ರೂಪದ ದ್ರವ್ಯ ಯಾವುದಪ್ಪ ಅಂತಂದರೆ ನಮಗೆ ಅನಿಲ. ಓಕೆ ನೋಡ್ರಿ, ಹಸಿರು ಹಣ್ಣು ಪುಸ್ತಕದ ಕರ್ತೃ ಯಾರು? BGL ಸ್ವಾಮಿ, DV ಗುಂಡಪ್ಪ, KP ಪೂರ್ಣಚಂದ್ರ ತೇಜಸ್ವಿ ಮತ್ತು ಶಿವರಾಮ್ ಕಾರಂತ್ ಅಂತೇಳಿ. ಇದ್ರಾಗ ಯಾರ್ದು ಆಗ್ತದಿರ ಆನ್ಸರ್ ರೀ? BGL ಸ್ವಾಮಿ. ಓಕೆನಾ. ನೋಡಿ ವಿದ್ಯಾರ್ಥಿಗಳ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯನ್ನು ಉಪಯೋಗಿಸುತ್ತವೆ. ಹೌದಾ, ಏನನ್ನು ಉಪಯೋಗಿಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತಾವ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಇಲ್ಲಿ ನೋಡ್ರಿ, ಸೌರಶಕ್ತಿ, ಗಾಳಿ ಶಕ್ತಿ, ವಿದ್ಯುತ್ ಶಕ್ತಿ ಮತ್ತು ಉಷ್ಣ ಶಕ್ತಿ ಅಂತ ಕೊಟ್ಟಾರ. ನಮಗೆ ಯಾವ ಶಕ್ತಿ ಉಪಯೋಗಿಸ್ಕೊಂಡು ಏನು ಮಾಡ್ತಾವಪ್ಪ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತಾವಪ್ಪ ಅಂತಂದ್ರೆ ನೋಡ್ರಿ, ಲೈಟ್ ಎನರ್ಜಿ ಹೌದಾ, ಸೂರ್ಯನ ಕಿರಣ, ಕಾರ್ಬನ್ ಡೈಆಕ್ಸೈಡ್ ಹೌದು, ಹಾಗೆ ನೀರು, ಇವುಗಳನ್ನು ಬಳಕೆ ಮಾಡಿ ಏನು ಮಾಡ್ತದ ದ್ಯುತಿ ಸಂಶ್ಲೇಷಣೆ ಪ್ರಕಾರ ಸಸ್ಯಗಳು ಏನು ಮಾಡ್ತಾವ, ತಮ್ಮ ಆಹಾರವನ್ನು ತಾವು ಏನು ಮಾಡ್ತಾವ್ರಿ ತಯಾರಿಸ್ಕೊಳ್ತಾವ. ನೋಡ್ರಿ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ನೋಡ್ರಿ, ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹ, ಗುರುಗ್ರಹ. ಯಾವುದ್ರಿ? ಗುರುಗ್ರಹ. ಉತ್ತರ ಏನು? ಗುರುಗ್ರಹ. ನೋಡ್ರಿ, ಬುಧ ಗ್ರಹ ಇದೇನ್ರಿ? ಚಿಕ್ಕ ಗ್ರಹ. ಏನ್ರಿ ಇದು? ಬುಧ ಗ್ರಹ ಏನಂತಾರ? ಚಿಕ್ಕ ಗ್ರಹ ಅಂತ ಕರೀತಾರ. ಭೂಮಿಯ ಅವಳಿ ಗ್ರಹ ಅಂತ ಯಾವುದನ್ನು ಕರೀತಾರ ಅಂದ್ರೆ ನಮಗ ಶುಕ್ರ ಗ್ರಹನ ಕರೀತಾರ, ಗೊತ್ತಿರಬೇಕು. ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು? 150 ವರ್ಷ, 20 ವರ್ಷ, 70 ವರ್ಷ ಮತ್ತು 400 ವರ್ಷ ಕೇಳ್ಯಾರ. ಆನೆಯ ಜೀವಿತಾವಧಿ 2023 ಪ್ರಶ್ನೆ ಪತ್ರಿಕೆ ಕೇಳಿದ್ರು. ಇದು 70 ಏನು? ಆನೆಯ ಜೀವಿತಾವಧಿ 20 ಏನ್ರಿ? ಆಕಳು ಅಥವಾ ಹಸು 150 ವರ್ಷ ಆಮೆಯ ಜೀವಿತಾವಧಿ. ಹೌದು, ಇವಷ್ಟು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಏನಾಗಿದೆ, ಒಂದ್ಸಲ ಕ್ವಶನ್ಸ್ ರಿಪೀಟ್ ಆಗಿದೆ. ನೋಡಿ, ಕಬ್ಬು ಯಾವ ಜಾತಿಗೆ ಸೇರಿದೆ ಅಂತೇಳಿ ಕೊಟ್ಟಾರ. ನೋಡ್ರಿ, ಏಕವಾರ್ಷಿಕ. ಹೌದಾ, ಒಂದೇ ವರ್ಷದಲ್ಲಿ ಬೆಳೆದು ನಾವು ಕಟಾವು ಮಾಡೋದಕ್ಕೆ ಏನಂತೀವಿ ಅಂದ್ರೆ ಏಕವಾರ್ಷಿಕ ಅಂತ ಕರಿತೀವಿ. ಇಲ್ಲಿ ನೋಡಿ, ಜೋಳ, ರಾಗಿ, ಗೋಧಿ, ಇದು ಪ್ರಶ್ನೆ ರಿಪೀಟ್ ಆಗಿದೆ. ದ್ವೈವಾರ್ಷಿಕ. ಹೌದಾ, ದ್ವೈವಾರ್ಷಿಕ ಏನು? ಕಬ್ಬು, ಶುಂಠಿ, ಗಜ್ಜರಿ, ಇವೆಲ್ಲ ಏನ್ರಿ? ದ್ವೈವಾರ್ಷಿಕ. ಇನ್ನು ಬಹುವಾರ್ಷಿಕ ಅಂದ್ರೆ ಏನು? ತೆಂಗು, ಆಮೇಲೆ ಮಾವು, ಬೇವು, ಹೀಗೆ ಹಲವಾರು ಮರಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಬಹುವಾರ್ಷಿಕ ಸಸ್ಯಗಳಂತೇಳಿ ನಾವು ಕರಿತೀವಿ. ಅಂತಂದ್ರೆ ಬಹಳ ವರ್ಷಗಳವರೆಗೆ ಹೌದಾ ಬೆಳೆದು ಹಣ್ಣಾಗಿ ನಮಗೆ ಹಣ್ಣನ್ನು ಏನು ಕೊಡ್ತಾವಲ್ಲ, ಫಸಲನ್ನು ಕೊಡ್ತಾವಲ್ಲ, ಅವುಗಳನ್ನ ನಾವು ಏನಂತ ಕರಿತೀವಿ? ಬಹುವಾರ್ಷಿಕ ಸಸ್ಯಗಳಂತೇಳಿ ಕರಿತೀವಿ. ಓಕೆ, ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ಹೌದಾ, ನೋಡ್ರಿ, ದ್ರವ ಅಂತ ಕೊಟ್ಟಾರ. ದ್ರವ ಅಂದ್ರೆ ನಿಮಗೆ ಗೊತ್ತು, ನೀರು. ಹೌದಾ, ಅನಿಲ ಅಂದ್ರೆ ಗೊತ್ತು, ಹೊಗೆ ರೂಪದಲ್ಲಿ ಇರ್ತದ. ಹೌದಾ, ಹಾಗಾದ್ರೆ ತಾಮ್ರವು ಏನಾಗಿರ್ತದ? ಗಟ್ಟಿಯಾಗಿರ್ತದ. ಏನಾಗಿರ್ತದ? ಗಟ್ಟಿಯಾಗಿರ್ತದ. ಅದಕ್ಕೆ ತಾಮ್ರವು ಏನ್ರಿ? ಘನರೂಪದ ದ್ರವವಾಗಿದೆ. ಓಕೆ, ಹೀಗೆ 2024 ಹಲವಾರು ವಿಜ್ಞಾನದೊಳಗೆ ಪ್ರಶ್ನೆಯನ್ನು ಕೇಳಿದಾರ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನೀವು ಯಾವ ರೀತಿ 2025ರಲ್ಲಿ ನೀವು ಯಾವ ರೀತಿ ವಿಜ್ಞಾನದ ಪ್ರಶ್ನೆಗಳನ್ನು ಓದಬೇಕು, ಯಾವ ಚಾಪ್ಟರ್ಗಳನ್ನ ಸರಿಯಾಗಿ ಕವರ್ ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಅರ್ಥ ಆಗ್ತದೆ. ಸರಿಯಾಗಿ 2022, 23, 24 ಎಲ್ಲ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಜ್ಞಾನದಲ್ಲಿ ಬಿಡಿಸಿ ಈ ಒಂದು ವಿಡಿಯೋಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಏನು ಮಾಡಿರಿ, ಈ ಯೂಟ್ಯೂಬ್ನಲ್ಲಿ ಪ್ರತಿ ದಿವಸ ನೀವೇನು ಮಾಡಿರಿ, ಈ ಒಂದು ಕ್ಲಾಸ್ಗಳನ್ನು ನೋಡಿರಿ. ಕ್ಲಾಸ್ಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಸಮಾಜ ವಿಜ್ಞಾನ ಅಂತಕ್ಕಂಥ ಒಂದು ವಿಡಿಯೋವನ್ನು ಮತ್ತೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.